ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೈದ್ರಾಬಾದ್ನಲ್ಲಿರುವಂತಹ ಪೂರಿ ಜಗನ್ನಾಥ್ ಟೆಂಪಲ್ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೇಗೆ ದರ್ಶನ ಮಾಡಿದ್ವಿ, ನಮಗೆ ಫಸ್ಟ್ ಯಾಕೆ ದರ್ಶನ ಆಗಲಿಲ್ಲ, ಆಮೇಲೆ ಯಾವಾಗ ದರ್ಶನ ಮಾಡ್ಕೊಂಡ್ವಿ, ಮಧ್ಯಾಹ್ನ ಊಟ ಎಲ್ಲಿ ಮಾಡಿದ್ವಿ, ಹಾಗೆ ಇಲ್ಲಿ ಹೈದ್ರಾಬಾದಿಗೆ ಹೋದ್ಮೇಲೆ ಈ ಟೆಂಪಲ್ಗೆ ಹೇಗೆ ಬರಬೇಕು, ಏನೇನು ವ್ಯವಸ್ಥೆ ಇದೆ ಅನ್ನೋದನ್ನು ನನಗೆ ಗೊತ್ತಿರೋ 4 ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಅನುಭವ ಕೂಡ ಇದರಲ್ಲಿ ತಿಳಿಸ್ತೀನಿ. ಇದು ಹೈದರಾಬಾದಲ್ಲಿ ಬಂಜಾರಾ ಹಿಲ್ಸ್ ರೋಡ್ ನಂಬರ್ 12 ಬರುತ್ತೆ. ಇದು ತೆಲಂಗಾಣ ಭವನ ಅಂತ ಇದೆ, ಅದರ ಬ್ಯಾಕ್ ಸೈಡ್ ಬರುತ್ತೆ. ಅದರ ಪಕ್ಕದಲ್ಲೇ KBR ಪಾರ್ಕ್ ಕೂಡ ಇದೆ. ಇಲ್ಲಿಗೆ ನೀವು ಬರಬೇಕಾದ್ರೆ ಬಸ್ ಫೆಸಿಲಿಟಿ ಕೂಡ ಇದೆ, ಹಾಗೆ ಮೆಟ್ರೋ ಫೆಸಿಲಿಟಿ ಕೂಡ ಇದೆ. ಬಸ್ಸಿಗೆ ಬಂದರೆ ನೀವು MLA ಕಾಲೋನಿ ಅಂತ ಬರುತ್ತೆ, ಅಲ್ಲಿ ನೀವು ಇಳಿದು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಮಾತ್ರ. ಆದರೆ ನೀವು ಮೆಟ್ರೋಗೆ ಬಂದರೆ ರೋಡ್ ನಂಬರ್ 5 ಇಳಿಬೇಕು. ಅಲ್ಲಿಂದ ನೀವು ಆಟೋ ಆಗಲಿ ಕ್ಯಾಬ್ ಆಗಲಿ ಬುಕ್ ಮಾಡ್ಕೊಂಡು ಬರಬೇಕು. ನೀವು ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇದು ಹೈದ್ರಾಬಾದಿಂದ ಆದರೆ 7 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸಿಕಿಂದ್ರಾಬಾದಿಂದ ಆದರೆ 12 ಕಿಲೋಮೀಟರ್ಸ್ ದೂರ ಆಗುತ್ತೆ. ಇದರ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 6 to 12, ಅಂದರೆ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ಅಂತಾರೆ. ಒಂದೊಂದು ಸಲ ನೀವು 11ಕ್ಕೂ ಸಹಿತ ಕ್ಲೋಸ್ ಮಾಡ್ಬೋದು. ನನ್ನ ಕೇಳಿದರೆ ನೀವು 11ರೊಳಗೆ ಹೋಗೋದೇ ಬೆಟರ್, ಯಾಕಂದರೆ ಬಿಸಿಲು ಕೂಡ ಜಾಸ್ತಿ ಇರೋದಿಲ್ಲ. ಅಲ್ಲಿ ಗ್ರಾನೈಟ್ ಇರೋದ್ರಿಂದ ಕಾಲು ಜಾಸ್ತಿ ಸುಡ್ತಿರ್ತಾವ. ಆಮೇಲೆ ಈವ್ನಿಂಗ್ ಬಂದು ಸಾಯಂಕಾಲ 5 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತೆ. ಮತ್ತು ವೀಕೆಂಡಲ್ಲಾದರೆ 1 ಅವರ್ ಎಕ್ಸ್ಟ್ರಾ ಇರುತ್ತೆ, ಅಂದರೆ 10 ಗಂಟೆವರೆಗೂ ಇರುತ್ತೆ. ಈವ್ನಿಂಗ್ ಏನು ಪ್ಲಸ್ ಪಾಯಿಂಟ್ ಅಂದರೆ ನೈಟ್ ಲೈಟಿಂಗ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಂತಂದರೆ ಆಡಿಯೋ ವಿಜುವಲ್ ಶೋ ಕೂಡ ಇರುತ್ತೆ. ಹಾಗಾಗಿ ವೀಕೆಂಡಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ. ನಮಗೆ ಮಾರ್ನಿಂಗ್ ಯಾಕೆ ದರ್ಶನ ಆಗಿಲ್ಲ ಅಂತಂದರೆ, ನಿಮ್ಗೆ ಹೈದ್ರಾಬಾದ್ ಟ್ರಾಫಿಕ್ ಗೊತ್ತೇ ಇದೆಯಲ್ಲ, ಟ್ರಾಫಿಕಲ್ಲಿ ಸ್ವಲ್ಪ ಲೇಟ್ ಆಯಿತು. ನಾವು ಟಿಫಿನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ನಾವು ಬರೋಷ್ಟೊತ್ತಿಗೆ ಗುಡಿ ಕ್ಲೋಸ್ ಮಾಡಿದರು. ಎಷ್ಟೊತ್ತಿದ್ರೂ ನಾವು ಇವತ್ತು ದೇವ ದರ್ಶನ ಮಾಡ್ಕೊಳ್ಳೇಬೇಕಂತೇಳಿ ಅಲ್ಲಿ ಪಕ್ಕದಲ್ಲಿ ಅವ್ರನ್ನ ಕೇಳಿದ್ರೆ 5 ಗಂಟೆವರೆಗೂ ತೆರೆಯಂಗಿಲ್ಲ ಅಂತ ಹೇಳಿದ್ರು. ಮತ್ತೇನು ಮಾಡಬೇಕು ಅಂದರೆ ಇಲ್ಲೇ ಪಕ್ಕದಲ್ಲೇ ಗೋಲ್ಡನ್ ಟೆಂಪಲ್ ಇದೆ, ಅಲ್ಲಿ ಪ್ರಸಾದನೂ ಸಿಕ್ಕುತ್ತೆ, ನೀವು ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದರು. ಸರಿ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರೆ ಅಲ್ಲಿ ಟೆಂಪಲ್ ಆದರೆ ಅಲ್ಲಿನೂ ಕ್ಲೋಸ್ ಇತ್ತು, ಬಟ್ ಊಟ ಇತ್ತು. ಅಲ್ಲಿ ಊಟ ಪ್ರಸಾದ 12 ಗಂಟೆಲಿಂದ 1:15 ತನಕ ಇರುತ್ತಂತೆ. ವಾಕೇಬಲ್ ಡಿಸ್ಟೆನ್ಸ್ 10 ನಿಮಿಷದಲ್ಲಿ ನೀವು ಮುಟ್ಬೋದು. ಅಲ್ಲಿ ಹೋಗಿ ಪ್ರಸಾದ ಊಟ ಮಾಡಿದ್ವಿ. ಇನ್ನು ಈವ್ನಿಂಗ್ವರೆಗೂ ಹೇಗೆ ಟೈಮ್ ಪಾಸ್ ಮಾಡೋದು ಅಂಥೇಳಿ ಪಕ್ಕದಲ್ಲೇ PVR ಮಾಲ್ ಇದೆ, ಅಲ್ಲಿ ನೀವು ಫಿಲಿಮ್ ನೋಡಿ ಬರ್ಬೋದು ಅಂತ ಒಬ್ಬರು ನಮ್ಮ ಪಕ್ಕದಲ್ಲಿ ಕೂತರು ಸಜೆಸ್ಟ್ ಮಾಡಿದರು. ಸರಿ, ನಾವು ಭಾಳ ದಿನ ಆಯ್ತಲ್ಲ ಫಿಲಿಮ್ ನೋಡಲಾರ್ದ ಅಂಥೇಳಿ ಇನ್ನು PVR ಮಾಲ್ಗೆ ಬಂದ್ವಿ. ಈ ಸಾರಿ ಟೆಂಪಲ್ ಯಾಕೆ ನೋಡಬೇಕು ಅಂತ ನಾನು ಇಷ್ಟಪಟ್ಟಿದ್ದು ಅಂದರೆ, ನಾವು ಲಾಸ್ಟ್ ಟೈಮು ಅಂದರೆ ಈ ದಸರಾ ಬಂದರೆ 2 ಇಯರ್ಸ್ ಆಗುತ್ತೆ. ಲಾಸ್ಟ್ ದಸರಾ ಅಲ್ಲ, ಅದಕ್ಕಿಂತ ದಸರಾ ಹಾಲಿಡೇಸಲ್ಲಿ ನಾವು ಹೈದ್ರಾಬಾದ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. 3 days ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಒಂದಿನ ಅಂತೂ ಕಂಪಲ್ಸರಿ ರಾಮೋಜಿ ಫಿಲ್ಮ್ ಸಿಟಿಗೆ ಬೇಕು, ಇನ್ನು 2 ದಿನ ಸೈಟ್ ಸೀನ್ಸ್ ನೋಡಿ ಬರ್ಬೋದು ಅಂಥೇಳಿ ಮಾತಾಡಿದ್ವಿ. ಅಲ್ಲಿ ಒಂದು ವೆಹಿಕಲ್ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಫಸ್ಟ್ ಒಂದು ಟೆಂಪಲ್ ನೋಡಿಕೊಂಡು ಆ ಟೆಂಪಲ್ಗೆ ಹೋಗೋಷ್ಟೊತ್ತಿಗೆ ಅವತ್ತೂ ಸೇಮ್ ಸಿಚುವೇಶನ್, ಅಂದರೆ ಟೆಂಪಲ್ ಕ್ಲೋಸ್ ಆಗಿತ್ತು. ಇನ್ನು ಅವರು ವೆಯ್ಟ್ ಮಾಡಲ್ಲಲ್ಲ ವೆಹಿಕಲ್ ಅವರು, ನಾವು ಎಲ್ಲ ಬೇರೆ ತೋರಿಸ್ತೀನಮ್ಮ, ನಿಮಗೆ ಟೈಮ್ ಇದ್ದರೆ ಈವ್ನಿಂಗ್ ತೋರಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಹೋದ್ವಿ. ಇನ್ನು ಈವ್ನಿಂಗ್ ಟೈಮ್ ಆಗಲಿಲ್ಲ, ಏನೂ ನೋಡಲೇ ಇಲ್ಲ. ಅದಕ್ಕೆ ಈ ಸಾರಿ ನೋಡಲೇಬೇಕು ಅಂಥೇಳಿ ಡಿಸೈಡ್ ಮಾಡಿ ಇನ್ನು ಫಿಲಿಮ್ಗೆ ಹೋದ್ವಿ. ಫಿಲಿಮ್ ಮುಗಿಯೋಷ್ಟೊತ್ತಿಗೆ 4:30 ಆಯಿತು. ಇನ್ನು ಹೋಗೋದ್ರಾಗ ನಾವು 1/2 hour ಆಗುತ್ತೆ ಅಂಥೇಳಿ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಟೆಂಪಲಿಗೆ ಬಂದ್ವಿ. ಬಂದ ತಕ್ಷಣ ಅಲ್ಲಿ ಕಾಲು ತೊಳೆಯೋದಕ್ಕೆ ಟ್ಯಾಪ್ಸ್ ಇಟ್ಟಿದ್ದಾರೆ, ಅಲ್ಲೆಲ್ಲರೂ ಕಾಲು ತೊಗೊಂಡು ಮುಖ ತೊಗೊಂಡು ಮತ್ತು ಫ್ರೆಶ್ ಅಪ್ ಆದ್ವಿ. ಅಲ್ಲೇ ನೀವು ಮುಂದ್ಗಡೆನೇ ಚಪ್ಪಲ್ ಸ್ಟ್ಯಾಂಡ್ ಇದೆ, ಶೂ ಸ್ಟ್ಯಾಂಡ್, ಅಂದರೆ ನೀವು ಚಪ್ಪಲೆಲ್ಲ ಅಲ್ಲೇ ಬಿಟ್ಟರೆ ಒಂದು ಜೊತೆಗೆ ₹5 ಹಂಗೆ ತೊಗೊತಾರೆ. 5 ಗಂಟೆ ಆಗೋದಕ್ಕೆ ಇನ್ನೂ 5 minutes ಟೈಮ್ ಇತ್ತು. ಇನ್ನೂ ಓಪನ್ ಆಗಿರಲಿಲ್ಲ ಡೋರು. ಇನ್ನು ಕೆಲವು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಅಲ್ಲಿ ಪಕ್ಕದಲ್ಲೇ ತೆಂಗಿನಕಾಯಿ ಒಡೆಯುವ ಸ್ಥಳ ಇದೆ. ನಾವೆಲ್ಲಿ ಅದ್ರ ಮುಂದುಗಡೆನೇ ಪೂಜಾ ಸಾಮಗ್ರಿಗಳೆಲ್ಲ ಮಾರ್ತಾರೆ, ಅಂದರೆ ತೆಂಗಿನಕಾಯಿ, ಹೂವು ಎಲ್ಲ ಅವೆಲ್ಲ ತೊಗೊಂಡು ಅಲ್ಲೇ ಹೊರಗಡೆ ಕಾಯಿ ಒಡಿಸಿ ಇನ್ನು ಒಳಗಡೆ ಬಂದ್ವಿ. ಇನ್ನೂ ಬಿಸಿಲಿರೋದ್ರಿಂದ ಕಾಲು ಸುಡ್ತಾಯಿದ್ವು. ಮ್ಯಾಟ್ ಹಾಕಿದ್ದಾರೆ, ಮ್ಯಾಟ್ ಮೇಲೆ ಬಂದ್ವಿ.
ಈಗ ನೋಡಿ ನೀವು ಒಳಗಡೆ ಬಂದ ತಕ್ಷಣ ಎಷ್ಟು ದೊಡ್ಡ ಟೆಂಪಲ್ ಇದೆ. ಇಲ್ಲಿ ಎಲ್ಲನೂ ರೆಡ್ ಕಲರ್ ಸ್ಟೋನೇ. ಏನಪ್ಪ ಇದು ಕಲ್ಲು ಅಂತ ಮುಟ್ಟಿ ನೋಡಿದ್ದೀನಿ ನೋಡಿ ನಾನು. ನಾನು ನನ್ನ ಮಗಳು ಟಚ್ ಮಾಡಿ ನೋಡಿದ್ದೀವಿ. ಇದು 600 ಟನ್ ತರಿಸಿದಾರಂತೆ. ಸ್ಟ್ಯಾಂಡ್ ಸ್ಟೋನ್ ಅಂತೇಳಿ ಒರಿಸ್ಸಾಯಿಂದ ತರಿಸಿದಾರಂತೆ. ಒರಿಸ್ಸಾದಲ್ಲಿ ಪೂರಿಯಲ್ಲಿ ಜಗನ್ನಾಥ ಟೆಂಪಲ್ ಹೇಗಿದೆ ಅಲ್ಲ ಅದೇ ರೀತಿ ಇಲ್ಲಿ ಕಟ್ಸಿದಾರಂತೆ. ಇದು 2009ರಲ್ಲಿ ಕಟ್ಸಿದಾರಂತೆ. ಇಲ್ಲಿ ವರ್ಷಕ್ಕೊಮ್ಮೆ ರಥಯಾತ್ರೆ ಅಂತ ಮಾಡ್ತಾರಂತೆ. ಅದು ಫುಲ್ಲು ಫೇಮಸ್ಸು. ಜನ ಕೂಡ ಬಹಳ ಜನ ಇರ್ತಾರಂತೆ, ಕ್ರೌಡ್ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಶಿಖರ ನೋಡಿ, ಇಲ್ಲಿ ಶಿಖರ ಸಹಿತ ತುಂಬಾ ಫೇಮಸ್ಸು. ಯಾಕಂದರೆ ಅದು 70 ಅಡಿ ಎತ್ತರದಲ್ಲಿದೆ. ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಾನು ನೋಡಲೇಬೇಕಂತ ಒಳಗಡೆ ಬಂದಿದ್ದಕ್ಕೂ ತುಂಬ ಸಾರ್ಥಕತೆ ಅನ್ನಿಸ್ತು. ನಾನು ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಸೈಡ್ ಗೋಡೆ ಮೇಲೆಲ್ಲ ಚಿತ್ರಗಳು ಕಾಣ್ತಾ ಇದೆಯಲ್ಲ, ಇವೆಲ್ಲ ವಿಷ್ಣು ಅವತಾರ. ಹೊರಗಡೆ ಸಹಿತ ನಾನು ಫಸ್ಟಲ್ಲಿ ತೋರಿಸಿದ್ದೀನಿ. ಎಲ್ಲ ವಿಷ್ಣು ಅವತಾರಗಳನ್ನು ಗೋಡೆ ಮೇಲೆ ಈ ಥರ ಪೇಂಟಿಂಗ್ ಮಾಡಿ ಚಿತ್ರಗಳನ್ನು ಹಾಕಿದ್ದಾರೆ. ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನಾವು ಇನ್ನು ಒಳಗಡೆ ಡೈರೆಕ್ಟ್ ಗುಡಿಗೆ ಹೋಗ್ಲಾರ್ದಂಗೆ ಒಂದು ಪ್ರದಕ್ಷಿಣೆ ಹಾಕಿದಾಗ ಆಗುತ್ತೆ. ಹಾಗೆ ಸುತ್ತ ಸಣ್ಣ ಸಣ್ಣ ಟೆಂಪಲ್ಸೂ ಇದ್ದಾವೆ. ಅವು ಯಾವುವು ಅಂತಂದರೆ ಫಸ್ಟ್ ಗಣೇಶನ ಟೆಂಪಲ್ ಇದೆ, ಆಮೇಲೆ ಶಿವನ ಗುಡಿ ಇದೆ, ಲಕ್ಷ್ಮೀ ದೇವಿ ಟೆಂಪಲ್ ಇದೆ, ಆಮೇಲೆ ಶ್ರೀ ವಿಮಲಾ ದೇವಿ ಟೆಂಪಲ್ ಇದೆ, ಮತ್ತು ಹನುಮನ್ ದೇವ್ರದ್ದು ಗುಡಿ ಇದೆ. ಅದ್ರ ಜೊತೆಗೆ ನವಗ್ರಹಗಳು ಸಹಿತ ಅಲ್ಲಿದ್ದಾವೆ. ಇವೆಲ್ಲ ದರ್ಶನ ಮಾಡಿಕೊಂಡು ನಾವು ಮುಂದ್ಗಡೆ ಬಂದ್ವಿ. ಮೇಲ್ಗಡೆ ಜಗನ್ನಾಥ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಕೆ ಹೋಗ್ಬೇಕಾಯ್ತಂದರೆ ಸ್ಟೆಪ್ಸ್ ಇದ್ದಾವೆ. 2 ಸೈಡು ಹೋಗೋದಕ್ಕೆ ಕೂಡ ಇದೆ. ಈಗ ಕ್ರೌಡ್ ಜಾಸ್ತಿ ಇಲ್ಲಲ್ಲ, ಅದಕ್ಕಾಗಿ ಅವರು ಮೇಲ್ಗಡೆ ಯಾವ ಕಡೆಯಿಂದ ಆದರೂ ಹೋಗ್ಬೋದು ಅಂತ ಈಗ ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಹೋಗ್ಬೇಕಾತಂದರೆ ಅಲ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ. ನನಗೆ ಕೆಳಗೆ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ಮಾತ್ರ ಶೂಟ್ ಮಾಡಿದ್ದೀನಿ. ಇದು ಧ್ವಜಸ್ತಂಭ ನೋಡಿ. ಇಲ್ಲಿ ಸಹಿತ ಕೆಲವರು ದೀಪಗಳನ್ನು ಹಚ್ಚೋರು ಹಚ್ತಾರೆ. ಅದ್ರ ಪಕ್ಕದಲ್ಲೇ ತುಲಾಭಾರದ ಒಂದು ಮಂಟಪ ಇದೆ. ಅಲ್ಲಿ ತುಲಾಭಾರ ಕೂಡ ನಡೆಯುತ್ತಂತೆ. ಮೇಲೆ ಹೋಗಿ ಜಗನ್ನಾಥ ಸ್ವಾಮಿಯ ಜೊತೆಗೆ ಜಲಭದ್ರಡು ಹಾಗೆ ಸುಭದ್ರ ದೇವಿಯ ದರ್ಶನ ಕೂಡ ಮಾಡಿಕೊಂಡು, ಮೂವರ ದರ್ಶನ ಮಾಡಿಕೊಂಡು ಕೆಳಗೆ ಬಂದ್ವಿ. ಅಲ್ಲಿ ನೋಡಿ ಇಲ್ಲಿ ಸಹಿತ ವಿಷ್ಣು ಅವತಾರಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಪೇಂಟ್ ಮಾಡಿದ್ದಾರೆ. ಇವೆಲ್ಲ ನೋಡಿಕೊಂಡು ಕೆಳಗಿಡದು ಬಂದ್ವಿ. ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಅಂದರೆ ಎಲ್ಲ ಕಡೆ ಇದ್ದಂಗೆ ಲಡ್ಡು ಪುಳಿಯೋಗರೆ ಅಲ್ಲ, ಖಾಜಾ ಗಾಜಾ ಅಂಥೇಳಿ ನಾವು ಎಷ್ಟು ರೊಕ್ಕದ್ದು ಇರ್ತದೋ ಅದರ ಮೇಲೆ ಪ್ರಸಾದ ಕೂಡ ಕೊಡ್ತಾರೆ. ಇನ್ನು ಹೊರಗಡೆ ಬಂದ್ವಿ. ಚಪ್ಪಲಿ ಎಲ್ಲ ಹಾಕ್ಕೊತಿದ್ರೆ ನಮ್ಮ ಕುಶಲ ನೋಡಿ ಅವಳೆ ಶೂ ಹೇಗೆ ಹಾಕ್ಕೋತಾ ಇದ್ದಾಳೆ ನೋಡಿ. ಈ ರೀತಿಯಾಗಿ ನಮ್ಮದು ಪುರಿ ಜಗನ್ನಾಥ ಟೆಂಪಲ್ ದರ್ಶನ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.